ಹಾಯ್ ಫ್ರೆಂಡ್ಸ್, ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬಹುದಾದಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು 7 ಕಪ್ ಸ್ವೀಟ್. ಈ 7 ಕಪ್ ಬರ್ಫಿನ ಮಾಡಲಿಕ್ಕೆ ಪಾಕ ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಎಲ್ಲ ಮೆಷರ್ಮೆಂಟನ್ನು ಸಹ ಒಂದು ಬೌಲನ್ನೇ ತಗೋಬೇಕು. 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ಪು ಹಾಲನ್ನು ಉಪಯೋಗಿಸ್ತೀವಿ. ಹಾಲನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಕಡಲೆ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ತಾ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ತೊಗೊಂಡಿದ್ದೀನಿ. ಯಾವ ಹಾಲು ಉಪಯೋಗಿಸಿದ್ರೂ ನಡೆಯುತ್ತೆ. ಬರ್ಫಿ ಮಾಡುವಾಗ ಚೆನ್ನಾಗಿ ಕುದಿಸೋದ್ರಿಂದ ಯಾವ ಹಾಲು ಉಪಯೋಗ ಮಾಡಿದ್ರೂ ಪರವಾಗಿಲ್ಲ. ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಬರ್ಫಿದು ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಉಪಯೋಗಿಸೋವಂಥ ಪದಾರ್ಥಗಳು 7 ಕಪ್ಸ್ ಆಗಿರೋದ್ರಿಂದ ಇದಕ್ಕೆ 7 ಕಪ್ ಸ್ವೀಟ್ ಅಂತ ಹೇಳ್ತೀವಿ. ನಾವು ಕಡಲೆ ಹಿಟ್ಟನ್ನು ಯಾವ ಬೌಲಲ್ಲಿ ತೊಗೊಂಡಿರ್ತೀವೋ ಅದೇ ಬೌಲಲ್ಲೇ ಉಳಿದಿರುವಂಥ ಪದಾರ್ಥಗಳನ್ನು ಸಹ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಲಲ್ಲಿ ಮಿಕ್ಸ್ ಮಾಡಿದ ನಂತರ 1 ಬೌಲಷ್ಟು ತುರಿದಿರುವಂತಹ ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ತುರಿದಿರುವಂಥ ತುರಿ ಚಿಕ್ಕದಾಗಿ ಬಂದಿಲ್ಲ ಅನ್ನೋದಾದರೆ ಒಂದು ಸಲ ಮಿಕ್ಸಿನಲ್ಲಿ ರುಬ್ಕೊಂಡು ಕಾಯನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಂತರ ಇಲ್ಲಿ 1 ಬೌಲಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. 2.5 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಉಪಯೋಗಿಸ್ತಾ ಇರುವಂಥ ಪದಾರ್ಥಗಳು ಟೋಟಲಾಗಿ 7 ಕಪ್ ಆಗುತ್ತೆ. 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಹಾಲು, 1 ಕಪ್ಪು ಕಾಯಿ ತುರಿ, 1 ಕಪ್ಪು ತುಪ್ಪ ಮತ್ತು 2.5 ಕಪ್ಪಷ್ಟು ನಾನು ಸಕ್ಕರೆನ ಉಪಯೋಗಿಸಿದ್ದೀನಿ. 3 ಕಪ್ಪು ಸಕ್ಕರೆ ಉಪಯೋಗಿಸಿದರೆ ತುಂಬಾ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 2.5 ಕಪ್ಪಷ್ಟು ಉಪಯೋಗಿಸಿದ್ದೀನಿ. ನಾವು ಬರ್ಫಿನ ಮಾಡೋದಕ್ಕಿಂತ ಮುಂಚೆನೇ ಒಂದು ಪ್ಲೇಟ್ ಅಥವಾ ಟ್ರೇಗೆ ತುಪ್ಪನ ಹಚ್ಚಿ ಇಟ್ಕೋಬೇಕು. ಆಮೇಲೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಮಿಶ್ರಣನ ಕುದಿಸ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಇದು ನೀರು ಥರ ಆಗುತ್ತೆ. ಯಾಕಂತ ಹೇಳಿದರೆ ಸಕ್ಕರೆ ಮತ್ತು ತುಪ್ಪ ಎಲ್ಲ ಕರಗುತ್ತೆ, ಹಾಗಾಗಿ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಂತರ ಕುದಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ನೋಡ್ತಾ ಇರೋದು ಒಂದು 8ರಿಂದ 10 ನಿಮಿಷ ಆದಮೇಲೆ ನಮಗೆ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದನ್ನು ನಾವು ಕೈ ಬಿಡದೇನೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ತಾ ಹೋಗಬೇಕು. ಇದಕ್ಕೆ ಕೆಲವೊಬ್ಬೊಬ್ಬರು ಡ್ರೈ ಫ್ರೂಟ್ಸನ್ನು ಸಹ ಹಾಕಿ ಮಾಡ್ಕೊಳ್ತಾರೆ. ಸಕ್ಕರೆನ 2 ಲೋಟದಷ್ಟು ಹಾಕ್ಕೊಂಡು ಇನ್ನೊಂದು ಲೋಟನ ಬಾದಾಮು ಮತ್ತು ಗೋಡಂಬಿನ ಪೌಡರ್ ಮಾಡಿ ಹಾಕ್ಕೊಳ್ತಾರೆ. ಅದರದ್ದು ಸಹ ರುಚಿ ಚೆನ್ನಾಗಿರುತ್ತೆ. ಬಟ್ ನಾನು ಯಾವಾಗಲೂ ಇದೇ ಥರನೇ ಮಾಡೋದು, ಹಾಗಾಗಿ ನಾನು ಇದೇ ಥರನೇ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಒಟ್ಟಾಗಿ ಬರ್ತಾ ಇದೆ. ಇದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ. ನಮಗೆ ಬರ್ಫಿ ತುಂಬ ಸಾಫ್ಟಾಗಿ ಬೇಕು ಅನ್ನೋದಾದರೆ ಇವಾಗಲೇ ನಾವು ಏಲಕ್ಕಿ ಪುಡಿ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನು ಮಾಡ್ತಾ ಇರೋವಂಥ ಕನ್ಸಿಸ್ಟೆನ್ಸಿ ಬಂದು ಮೈಸೂರು ಪಾಕೆಲ್ಲ ಮಾಡ್ತೀವಲ್ವ, ಆ ಕನ್ಸಿಸ್ಟೆನ್ಸಿಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇನ್ನು 1ರಿಂದ 1.5 ನಿಮಿಷದಷ್ಟು ನಾನು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡುವಾಗ ಆ ಹಿಟ್ಟೆಲ್ಲ ಒಟ್ಟುಗೂಡಿ ಬರುತ್ತೆ ಮತ್ತು ತಳ ಬಿಟ್ಕೊಂಡು ಬರುತ್ತೆ. ತೂತು ಕಾಣುತ್ತೆ ಅದರಲ್ಲಿ ಹಿಟ್ಟಲ್ಲಿ. ಸೊ ಆವಾಗ ನಮಗೆ ಮೈಸೂರು ಪಾಕ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ಸ್ಟವನ್ನು ಆಫ್ ಮಾಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸುಮಾರು ಒಂದು 25 ನಿಮಿಷ ಬೇಕಾಯಿತು ನನಗೆ ಈ ಬರ್ಫಿನ ಮಾಡಲಿಕ್ಕೆ. ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಇದನ್ನು ಸ್ವಲ್ಪ ಸಾಫ್ಟಾಗಿ ಬರ್ಫಿನ ಮಾಡ್ಕೊಳ್ತೀವಿ ಅನ್ನೋದಾದರೆ ತಣ್ಣಗಾದ್ಮೇಲೆ ಪೀಸಸ್ಗಳನ್ನು ಕಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಮಾಡ್ತಾ ಇರೋದು ಹೇಳಿದೆ ಮೈಸೂರು ಪಾಕದ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೋಬೇಕು. ಈ ಬರ್ಫಿ ಮಾಡೋದು ತುಂಬಾ ಸುಲಭ. ಹದ ಕರೆಕ್ಟಾಗಿ ಗೊತ್ತಾಗ್ದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಿನ್ನೂ ಗಟ್ಟಿ ಆಗ್ತಾ ಇಲ್ಲ, ಪೀಸಸ್ ಆಗಿ ಕಟ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅನ್ನೋದಾದರೆ ಇನ್ನೊಂದು ಸಲ ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಒಂದು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ನಂತರ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪೀಸಸ್ಗಳಾಗಿ ಕಟ್ ಮಾಡ್ಕೋಬೋದು. ಹಾಗೂ ಬರುತ್ತೆ. ನಾವು ಈ ಬರ್ಫಿನ ನಮಗಿಷ್ಟ ಆಗುವಂಥ ಶೇಪ್ಗಳಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬರ್ಫಿ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಈಸಿಯಾಗೂ ಮಾಡ್ಕೋಬೋದು. ಹೊಸದಾಗಿ ಸ್ವೀಟ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಿರೋರು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.